ನೀವು ಯಾವಾಗಲಾದ್ರೂ ಪೆನ್ ಕ್ಯಾಪ್ ನ ಮೇಲೆ ಇರುವ ಚಿಕ್ಕ ಹೋಲ್ ಯಾಕೆ ಇದೆ ಎಂದು ಯೋಚಿಸಿದ್ದೀರಾ? ನಮ್ಮಲ್ಲಿ ಸುಮಾರು ಜನ ಅದು ಕೇವಲ ಡಿಸೈನ್ ಗೆ ಅಂತ ಅಂದುಕೊಂಡಿರ್ತಾರೆ, ಆದ್ರೆ ಅದರ ಹಿಂದಿರುವ ನಿಜವಾದ ಕಾರಣ ತುಂಬಾ ಆಶ್ಚರ್ಯಕರವಾಗಿದೆ. ಈ ಚಿಕ್ಕ ಹೋಲ್ ಅನೇಕ ಜನರ ಜೀವವನ್ನು ಉಳಿಸಲು ಸಹಾಯ ಮಾಡಿದೆ. ಹಿಂದೆ ಅನೇಕ ಪೆನ್ ಕ್ಯಾಪ್ಸ್ ಸಂಪೂರ್ಣವಾಗಿ ಮುಚ್ಚಿರುತ್ತಿದ್ದವು. ಈ ರೀತಿ ಇರುವಾಗ ಮಕ್ಕಳು ಕೆಲವೊಮ್ಮೆ ಆಟ ಆಡುತ್ತಾ ಪೆನ್ ಕ್ಯಾಪ್ ಅನ್ನು ಬಾಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಕ್ಯಾಪ್ ಸಡನ್ ಆಗಿ ಅವರ ಗಂಟಲೊಳಗೆ ಹೋಗಿ ಏರ್ ಬ್ಲಾಕೇಜ್ ಆಗುತ್ತಿತ್ತು. ಏರ್ ಬ್ಲಾಕ್ ಆದರೆ ವ್ಯಕ್ತಿಗೆ ಉಸಿರಾಡಲು ತುಂಬಾ ಕಷ್ಟ ಆಗುತ್ತದೆ ಮತ್ತು ಕೆಲವು ನಿಮಿಷಗಳಲ್ಲಿ ಅದು ಸೀರಿಯಸ್ ಎಮರ್ಜೆನ್ಸಿ ಆಗುವ ಸಾಧ್ಯತೆಗಳಿವೆ. ಈ ರೀತಿಯ ಇನ್ಸಿಡೆಂಟ್ಸ್ ಬಗ್ಗೆ ವೈದ್ಯರು ಮತ್ತು ಸೇಫ್ಟಿ ಎಕ್ಸ್ಪರ್ಟ್ಸ್ ಇದರ ಬಗ್ಗೆ ಗಮನ ಹರಿಸಲು ಪ್ರಾರಂಭಿಸಿದರು. ಸಮಸ್ಯೆ ಏನಂದ್ರೆ ಪೆನ್ ಕ್ಯಾಪ್ ಗಂಟಲಿನಲ್ಲಿ ಸಿಕ್ಕಿಕೊಂಡರೆ ಗಾಳಿ ಸಂಪೂರ್ಣವಾಗಿ ನಿಲ್ಲುತ್ತಿತ್ತು. ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಇಂಜಿನಿಯರ್ಸ್ ಒಂದು ಸಿಂಪಲ್ ಮತ್ತು ಬ್ರಿಲಿಯಂಟ್ ಸೊಲ್ಯೂಷನ್ ಅನ್ನು ಕಂಡುಹಿಡಿದರು. ಅದೇ ಕ್ಯಾಪ್ ಗೆ ಹೋಲ್ ಇಡುವುದು. 1991ರಲ್ಲಿ BIC ತನ್ನ ಕ್ರಿಸ್ಟಲ್ ಪೆನ್ ಕ್ಯಾಪ್ ಗೆ ಫಸ್ಟ್ ಟೈಮ್ ಸೇಫ್ಟಿ ಹೋಲ್ ಅನ್ನು ಸೇರಿಸಿತು. ಅಂದಿನಿಂದ ಅವರು ಇದನ್ನು ವೆಂಟಿಲೇಟೆಡ್ ಕ್ಯಾಪ್ ಎಂದು ಸಹ ಪ್ರಮೋಷನ್ ಮಾಡಿಕೊಂಡು ಬಂದರು. ನಂತರ ಈ ಡಿಸೈನ್ ಅನ್ನು ಪ್ರಪಂಚದ ಎಲ್ಲಾ ಕಡೆ ಫಾಲೋ ಮಾಡಲು ಸ್ಟಾರ್ಟ್ ಮಾಡಿದರು. ಅವರು ಪೆನ್ ಕ್ಯಾಪ್ ಮೇಲೆ ಒಂದು ವೆಂಟಿಲೇಷನ್ ಹೋಲ್ ಸೇರಿಸಿದರು, ಯಾಕಂದರೆ ಒಂದು ವೇಳೆ ಕ್ಯಾಪ್ ಗಂಟಲಿನಲ್ಲಿ ಸಿಕ್ಕಿಕೊಂಡರೂ ಆ ಹೋಲ್ ಮೂಲಕ ಸ್ವಲ್ಪ ಪ್ರಮಾಣದ ಗಾಳಿ ಹೋಗಲು ಸಾಧ್ಯವಾಗುತ್ತದೆ. ಇದು ಎಮರ್ಜೆನ್ಸಿ ಹೆಲ್ಪ್ ಬರುವವರೆಗೂ ವ್ಯಕ್ತಿಗೆ ಅಮೂಲ್ಯ ಸಮಯವನ್ನು ನೀಡಬಹುದು. 1990s ಅಲ್ಲಿ ಉಳಿದ ಪೆನ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಈ ಐಡಿಯಾವನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು. ಇಂದಿಗೂ ಕೂಡ ಸುಮಾರು ಪೆನ್ಸ್ ಗಳಲ್ಲಿ ಈ ರೀತಿ ಸೇಫ್ಟಿ ಕಾನ್ಸೆಪ್ಟ್ಸ್ ಅನ್ನು ಬಳಸಲಾಗುತ್ತಿದೆ. ಫ್ಯಾಕ್ಟ್ ನಂಬರ್ 2, ನಮ್ಮಲ್ಲಿ ಸುಮಾರು ಜನ ಲಿಫ್ಟ್ ಅಲ್ಲಿ ಹೋಗಿರುತ್ತಾರೆ, ಆದ್ರೆ ನೀವು ಗಮನಿಸಿದ್ದೀರಾ ತುಂಬಾ ಲಿಫ್ಟ್ ಗಳಲ್ಲಿ ಮಿರರ್ಸ್ ಇರುತ್ತದೆ. ಅದು ಯಾಕೆ ಅಂತ ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ತಿಳಿಯೋಣ ಬನ್ನಿ. 1950s ಮತ್ತು 1960s ಅಲ್ಲಿ ನಮ್ಮ ಪ್ರಪಂಚದಲ್ಲಿ ಎತ್ತರ ಕಟ್ಟಡಗಳು ಹೆಚ್ಚಾಗುತ್ತಿತ್ತು. ಸೊ ಅವಾಗ ಜನರು ಎಲಿವೇಟರ್ಸ್ ಗಳನ್ನು ಯೂಸ್ ಮಾಡಲು ಆರಂಭಿಸಿದರು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಬಂತು. ಅನೇಕ ಜನರು ಎಲಿವೇಟರ್ ತುಂಬಾ ಸ್ಲೋ ಇದೆ ಎಂದು ಕಂಪ್ಲೇಂಟ್ ಮಾಡುತ್ತಿದ್ದರು. ಅವಾಗ ಬಿಲ್ಡಿಂಗ್ ಓನರ್ಸ್ ಮತ್ತು ಇಂಜಿನಿಯರ್ಸ್ ಈ ಲಿಫ್ಟ್ ಗಳ ಸ್ಪೀಡ್ ಅನ್ನು ಟೆಸ್ಟ್ ಮಾಡಿ ನೋಡಿದರು. ಇದರಿಂದ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ ಮೆಜಾರಿಟಿ ಎಲಿವೇಟರ್ಸ್ ಗಳು ಸರಿಯಾದ ಸ್ಪೀಡ್ ಅಲ್ಲೇ ಕೆಲಸ ಮಾಡುತ್ತಿದ್ದಾವೆ. ಇಲ್ಲಿ ಡೌಟ್ ಬರುತ್ತೆ, ಹಾಗಾದ್ರೆ ಜನರು ಯಾಕೆ ಇಲ್ಲಿ ಕಂಪ್ಲೇಂಟ್ ಕೊಡುತ್ತಿದ್ದಾರೆ ಅಂತ. ನಿಜವಾದ ಪ್ರಾಬ್ಲಮ್ ಎಲಿವೇಟರ್ ಸ್ಪೀಡ್ ಅಲ್ಲ, ಜನರಿಗೆ ಕಾಯುವ ಸಮಯ ತುಂಬಾ ಉದ್ದವಾಗಿದೆ ಎಂಬ ಭಾವನೆ ಉಂಟಾಗುತ್ತಿದೆ. ಇದನ್ನು ಸೈಕಾಲಜಿಸ್ಟ್ ಸ್ಟಡಿ ಮಾಡಿದಾಗ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ ಜನರು ಯಾವುದೇ ಕೆಲಸವಿಲ್ಲದೆ ನಿಂತು ಕಾಯುವಾಗ ಸಮಯ ನಿಧಾನವಾಗಿ ಸಾಗುತ್ತಿರುವಂತೆ ಫೀಲ್ ಆಗುತ್ತಾರೆ. ಸೊ ಈ ರೀತಿ ಫೀಲಿಂಗ್ ಅನ್ನು ಕಡಿಮೆ ಮಾಡಲು ಇಂಜಿನಿಯರ್ಸ್ ಒಂದು ಸಿಂಪಲ್ ಸೊಲ್ಯೂಷನ್ ಕಂಡುಹಿಡಿದರು. ಅದೇ ಎಲಿವೇಟರ್ಸ್ ಗಳಲ್ಲಿ ಮಿರರ್ಸ್ ಅನ್ನು ಯೂಸ್ ಮಾಡುವುದು. ಅದ್ಭುತವೇನೆಂದ್ರೆ ಮಿರರ್ಸ್ ಅಳವಡಿಸಿದ ನಂತರ ಕಂಪ್ಲೇಂಟ್ಸ್ ತುಂಬಾ ಕಡಿಮೆಯಾದವು, ಯಾಕೆಂದ್ರೆ ಜನರು ತಮ್ಮ ರಿಫ್ಲೆಕ್ಷನ್ಸ್ ಅನ್ನು ನೋಡಲು ಆರಂಭಿಸಿದರು. ಕೆಲವರು ತಮ್ಮ ಡ್ರೆಸ್ ಸರಿಪಡಿಸಿಕೊಳ್ಳುತ್ತಿದ್ದರು ಮತ್ತು ಕೆಲವರು ಕೂದಲು ನೋಡಿಕೊಳ್ಳುತ್ತಿದ್ದರು, ಇನ್ನು ಕೆಲವರು ತಮ್ಮನ್ನೇ ಗಮನಿಸುತ್ತಿದ್ದರು. ಇದರಿಂದ ಅವರ ಗಮನ ವೈಟಿಂಗ್ ಟೈಮ್ ನಿಂದ ಬೇರೆ ಕಡೆ ತಿರುಗುತ್ತಿತ್ತು. ಅವರಿಗೆ ಸಮಯ ಬೇಗ ಕಳೆಯುತ್ತಿರುವಂತೆ ಅನಿಸುತ್ತಿತ್ತು. ಆದ್ರೆ ಇದೊಂದೇ ರೀಸನ್ ಅಲ್ಲ, ಮಿರರ್ಸ್ ಮತ್ತೊಂದು ಸೈಕಾಲಜಿಸ್ಟ್ ಎಫೆಕ್ಟ್ ಕೂಡ ಇದೆ. ಈ ಮಿರರ್ಸ್ ಒಂದು ಚಿಕ್ಕ ಜಾಗವನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ. ಲಿಫ್ಟ್ ಒಳಗೆ ಅನೇಕ ಜನರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂದ್ರೆ ತನ್ನ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡ ಭಾವನೆ ಉಂಟಾಗಬಹುದು. ಅದಕ್ಕಾಗಿ ಮಿರರ್ ಇದ್ದಾಗ ಅಲ್ಲಿರುವ ಜಾಗ ಹೆಚ್ಚು ವಿಶಾಲವಾಗಿ ಕಾಣುತ್ತದೆ. ಇದರಿಂದ ಅವರು ಯಾವುದೇ ಭಯವಿಲ್ಲದೆ ಲಿಫ್ಟ್ ಅಲ್ಲಿ ಹೋಗಬಹುದು. ಇನ್ನೊಂದು ಮೈನ್ ರೀಸನ್ ಏನಂದ್ರೆ ವೀಲ್ ಚೇರ್ ಬಳಸುವವರಿಗೆ ಎಲಿವೇಟರ್ ಒಳಗೆ ತಿರುಗುವುದು ಒಂದೊಂದ್ ಸಲ ಕಷ್ಟವಾಗುತ್ತದೆ. ಈ ಮಿರರ್ ಸಹಾಯದಿಂದ ಅವರು ತಮ್ಮ ಹಿಂದಿನ ಜಾಗವನ್ನು ನೋಡಬಹುದು. ಸೊ ಈ ರೀತಿ ಅವರು ಲಿಫ್ಟ್ ಇಂದ ಹತ್ತಲು ಮತ್ತು ಹೊರಗೆ ಬರಲು ಸಹಾಯವಾಗುತ್ತದೆ. ಫ್ಯಾಕ್ಟ್ ನಂಬರ್ 3, ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕೀಬೋರ್ಡ್ ಅನ್ನು ಗಮನಿಸಿ ಇರುತ್ತೀರಾ. ಅದರಲ್ಲಿ F ಮತ್ತು J ಕೀಸ್ ಮೇಲೆ ಒಂದು ಚಿಕ್ಕ ರೈಸ್ಡ್ ಲೈನ್ ಇರುತ್ತೆ. ಅದರ ಪ್ರಶ್ನೆ ಏನಂದ್ರೆ ಕೀಬೋರ್ಡ್ ನಲ್ಲಿ 100ಕ್ಕೂ ಹೆಚ್ಚು ಕೀಸ್ ಇದ್ದರು ಈ ಬಂಪ್ಸ್ ಕೇವಲ F ಮತ್ತು J ಕೀಸ್ ಮೇಲೆಯೇ ಯಾಕೆ? ನಮ್ಮಲ್ಲಿ ಸುಮಾರು ಜನ ಇದು ಕೇವಲ ಡಿಸೈನ್ ಗೆ ಅಂತ ಅಂದುಕೊಂಡಿದ್ದರೆ ಅದು ತಪ್ಪು. ಇದರ ಹಿಂದೆ ಟೈಪಿಂಗ್ ಜಗತ್ತಿನ ಒಂದು ಅದ್ಭುತ ಸೀಕ್ರೆಟ್ ಇದೆ. ಕಂಪ್ಯೂಟರ್ ಗಳು ಬರೋದಕ್ಕಿಂತ ಮೊದಲೇ ಟೈಪ್ ರೈಟರ್ಸ್ ಕೀಬೋರ್ಡ್ ಅನ್ನು ಬಳಸುತ್ತಿದ್ದರು. ಆ ಸಮಯದಲ್ಲಿ ಪ್ರೊಫೆಷನಲ್ ಟೈಪಿಸ್ಟ್ ಗಳು ತುಂಬಾ ವೇಗವಾಗಿ ಟೈಪ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಪ್ರತಿ ಸಲ ಕೀಬೋರ್ಡ್ ಕಡೆ ನೋಡುತ್ತಾ ಟೈಪ್ ಮಾಡಿದರೆ ಸ್ಪೀಡ್ ಕಡಿಮೆ ಆಗುತ್ತಿತ್ತು ಮತ್ತು ಮಿಸ್ಟೇಕ್ಸ್ ಸಹ ಹೆಚ್ಚಾಗುತ್ತಿತ್ತು. ಸೊ ಹೀಗಿದ್ದಾಗ ಎಕ್ಸ್ಪರ್ಟ್ಸ್ ಗಳು ಒಂದು ಈಸಿಯೆಸ್ಟ್ ವೇ ಅನ್ನು ಕಂಡು ಹಿಡಿದರು. ಅದನ್ನು ಟಚ್ ಟೈಪಿಂಗ್ ಎಂದು ಕರೆಯುತ್ತಾರೆ. ಟಚ್ ಟೈಪಿಂಗ್ ಎಂದರೆ ಕೀಬೋರ್ಡ್ ಕಡೆ ನೋಡದೆ ನಮ್ಮ ಕೈ ಪೊಸಿಷನ್ ಗಳನ್ನು ಎಲ್ಲಿದೆ ಎಂದು ತಿಳಿದುಕೊಂಡು ಟೈಪ್ ಮಾಡುವ ಕಲೆ. ಆದ್ರೆ ಕೀಬೋರ್ಡ್ ನೋಡದೆ ಕೈಗಳನ್ನು ಸರಿಯಾದ ಜಾಗದಲ್ಲಿ ಇಡುವುದು ಹೇಗೆ? ಅಲ್ಲಿಯೇ ಈ F ಮತ್ತು J ಕೀಸ್ ನ ಬಂಪ್ ಗಳು ಕೆಲಸಕ್ಕೆ ಬರುತ್ತವೆ. ಟೈಪಿಂಗ್ ನಲ್ಲಿ ಎರಡು ಕೈಗಳಿಗೆ ಇಮೇಜ್ ಅಲ್ಲಿ ತೋರಿಸಿರುವಂತೆ ಒಂದು ಹೋಮ್ ರೋ ಪೊಸಿಷನ್ ಇರುತ್ತದೆ. ಎಡಗೈ ತೋರ್ಬೆರಳು F ಕೀ ಮೇಲೆ ಮತ್ತು ಬಲಗೈ ತೋರ್ಬೆರಳು J ಕೀ ಮೇಲೆ ಇರಬೇಕು. ಈ ಎರಡು ಕೀಸ್ ಮೇಲಿರುವ ರೈಸ್ಡ್ ಲೈನ್ ಅನ್ನು ಬೆರಳುಗಳ
ಕೀಗಳಿಂದ ನಾವು ಟಚ್ ಮಾಡಿದಾಗ ನಮ್ಮ ಕೈಗಳು ಸರಿಯಾದ ಪ್ಲೇಸ್ ಅಲ್ಲಿ ಇದೆ ಎಂದು ನಮಗೆ ಗೊತ್ತಾಗುತ್ತದೆ. ಇದರಿಂದ ಕೀಬೋರ್ಡ್ ಕಡೆ ನೋಡದೇ ಇದ್ರೂ ನಮ್ಮ ಫಿಂಗರ್ಸ್ ಎಲ್ಲಿವೆ ಎಂಬುದನ್ನು ಬ್ರೈನ್ ಗೆ ಗೊತ್ತಾಗುತ್ತದೆ. ಈ ಕಾರಣದಿಂದ ಟೈಪಿಸ್ಟ್ ಮತ್ತು ಪ್ರೋಗ್ರಾಮರ್ಸ್ ತುಂಬಾ ಸ್ಪೀಡ್ ಆಗಿ ಟೈಪ್ ಮಾಡಬಹುದು. ಒಂದ್ಸಲ ಫಿಂಗರ್ಸ್ ಎಫ್ ಮತ್ತು ಜೆ ಕೀಸ್ ಮೇಲೆ ಬಂದರೆ ಉಳಿದ ಎಲ್ಲಾ ಕೀಸ್ ಗಳ ಸ್ಥಾನಗಳನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಈ ಚಿಕ್ಕ ರೈಸ್ಡ್ ಲೈನ್ಸ್ ಟೈಪಿಂಗ್ ಸ್ಪೀಡ್ ಮಾತ್ರ ಅಲ್ಲ, ಅಕ್ಯುರೇಸಿಯನ್ನು ಹೆಚ್ಚಿಸುತ್ತದೆ. ಈ ಲೈನ್ಸ್ ಇಲ್ಲ ಅಂದ್ರೆ ಯೂಸರ್ಸ್ ಮತ್ತೆ ಮತ್ತೆ ಕೀಬೋರ್ಡ್ ಕಡೆ ನೋಡಬೇಕಾಗುತ್ತದೆ. ಅದರಿಂದ ಟೈಪಿಂಗ್ ನಿಧಾನವಾಗುತ್ತದೆ ಮತ್ತು ಎರರ್ಸ್ ಸಹ ಹೆಚ್ಚಾಗುತ್ತದೆ. ಫ್ಯಾಕ್ಟ್ ನಂಬರ್ 4, ನಮ್ಮ ಮನೆ, ಆಫೀಸ್, ಸ್ಕೂಲ್ ಎಲ್ಲಾ ಕಡೆ ವಿಂಡೋಸ್ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರುತ್ತದೆ. ಆದ್ರೆ ಏರೋಪ್ಲೇನ್ ವಿಂಡೋಸ್ ಮಾತ್ರ ಯಾಕೆ ರೌಂಡ್ ಅಥವಾ ರೌಂಡೆಡ್ ಕಾರ್ನರ್ಸ್ ಆಗಿ ಹೊಂದಿರುತ್ತದೆ ಅಂತ ಗೊತ್ತಾ? ಇದು ಕೇವಲ ಡಿಸೈನ್ ಅಥವಾ ಬ್ಯೂಟಿಗಾಗಿ ಅಲ್ಲ. ಇದರ ಹಿಂದೆ ಸೈನ್ಸ್ ಮತ್ತು ಹಿಂದೆ ವಿಮಾನಯಾನ ಇತಿಹಾಸದಲ್ಲಿ ನಡೆದ ಒಂದು ಟ್ರಾಜೆಡಿ ಅಡಗಿದೆ. 1950s ಅಲ್ಲಿ ಕಮರ್ಷಿಯಲ್ ಏವಿಯೇಷನ್ ತುಂಬಾ ಸ್ಪೀಡ್ ಆಗಿ ಗ್ರೋ ಆಗುತ್ತಿತ್ತು. ಆ ಟೈಮ್ ಅಲ್ಲಿ ಬ್ರಿಟಿಷ್ ಏರ್ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ ಡಿ ಹ್ಯಾವಿಲ್ಯಾಂಡ್ ಒಂದು ಮಾಡರ್ನ್ ಜೆಟ್ ಏರ್ ಕ್ರಾಫ್ಟ್ ಅನ್ನು ನಿರ್ಮಿಸಿತು. ಅದರ ಹೆಸರು ಕಾಮೆಟ್. ಆ ಟೈಮ್ ಅಲ್ಲಿ ಅದು ವಿಶ್ವದ ಅತ್ಯಾಧುನಿಕ ಪ್ಯಾಸೆಂಜರ್ ಜೆಟ್ ಆಗಿತ್ತು. ಎಲ್ಲದಕ್ಕಿಂತ ಡಿಫರೆಂಟ್ ಇರಬೇಕು ಎಂದು ಅದರಲ್ಲಿ ಒಂದು ಡಿಸೈನ್ ಫೀಚರ್ ಡಿಫರೆಂಟ್ ಆಗಿತ್ತು. ಅದೇನಂದ್ರೆ ವಿಂಡೋಸ್ ಇಂದಿನಂತೆ ರೌಂಡ್ ಆಗಿರ್ಲಿಲ್ಲ, ಅವು ಸ್ಕ್ವೇರ್ ಶೇಪ್ ವಿಂಡೋಸ್ ಆಗಿದ್ದವು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಇದ್ದವು, ಆದ್ರೆ ಕೆಲವು ವರ್ಷಗಳ ನಂತರ ಒಂದು ಪ್ರಾಬ್ಲಮ್ ಕಾಣಿಸಿಕೊಂಡಿತು. ಹಲವು ಕಾಮೆಟ್ ಏರ್ ಕ್ರಾಫ್ಟ್ ಗಳು ಹಾರಾಟದ ಮಧ್ಯದಲ್ಲಿ ಸಡನ್ ಆಗಿ ಮುರಿದು ಬೀಳಲು ಸ್ಟಾರ್ಟ್ ಆದವು. ಮೊದಲಿಗೆ ಇಂಜಿನಿಯರ್ಸ್ ಗೆ ಈ ರೀತಿ ಯಾಕಾಗುತ್ತಿದೆ ಎಂದು ಅರ್ಥವಾಗ್ಲಿಲ್ಲ. ಇಂಜಿನ್ ಪ್ರಾಬ್ಲಮ್ ಇರಲಿಲ್ಲ, ಪೈಲಟ್ ಮಿಸ್ಟೇಕ್ ಕೂಡ ಇರಲಿಲ್ಲ. ಹಾಗಾದ್ರೆ ವಿಮಾನಗಳು ಯಾಕೆ ಈ ರೀತಿ ಕುಸಿಯುತ್ತಿದ್ದಾವೆ? ಇದನ್ನು ಕಂಡುಹಿಡಿಯಲು ಇಂಜಿನಿಯರ್ಸ್ ತಿಂಗಳುಗಳ ಕಾಲ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದರು. ಕೊನೆಗೆ ಅವರಿಗೆ ತಿಳಿದಿದ್ದು ಏನೆಂದರೆ, ಒಂದು ಏರ್ಪ್ಲೇನ್ ಸಾವಿರಾರು ಅಡಿ ಎತ್ತರದಲ್ಲಿ ಹಾರುವಾಗ ಕ್ಯಾಬಿನ್ ಅನ್ನು ಪ್ರೆಷರೈಸ್ ಮಾಡುತ್ತಾರೆ. ಅಂದ್ರೆ ವಿಮಾನದ ಒಳಗೆ ಪ್ಯಾಸೆಂಜರ್ಸ್ ಈಸಿಯಾಗಿ ಉಸಿರಾಡಲು ಪ್ರೆಷರ್ ಜಾಸ್ತಿ ಮಾಡುತ್ತಾರೆ. ಪ್ರತಿ ಫ್ಲೈಟ್ ನಲ್ಲಿ ವಿಮಾನ ಮೇಲಕ್ಕೆ ಹೋದಾಗ ಪ್ರೆಷರ್ ಹೆಚ್ಚುತ್ತದೆ ಮತ್ತು ಕೆಳಗೆ ಬಂದಾಗ ಪ್ರೆಷರ್ ಕಡಿಮೆ ಆಗುತ್ತದೆ. ಈ ಪ್ರೋಸೆಸ್ ಅನ್ನು ಪ್ರೆಷರೈಸೇಷನ್ ಸೈಕಲ್ ಎಂದು ಕರೆಯುತ್ತಾರೆ. ಈ ಸೈಕಲ್ ಸಾವಿರಾರು ಬಾರಿ ನಡೆದಾಗ ಸ್ಕ್ವೇರ್ ವಿಂಡೋಸ್ ನ ಶಾರ್ಪ್ ಕಾರ್ನರ್ಸ್ ಮೇಲೆ ಸ್ಟ್ರೆಸ್ ಅಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತದೆ. ಫಿಸಿಕ್ಸ್ ನಲ್ಲಿ ನೋಡುವುದಾದ್ರೆ ಒಂದು ಸ್ಕ್ವೇರ್ ಶೇಪ್ ಇದ್ದಾಗ ಅದರ ಮಧ್ಯಭಾಗದಕ್ಕಿಂತ ಅದರ ಕಾರ್ನರ್ಸ್ ಅಲ್ಲೇ ಹೆಚ್ಚು ಪ್ರೆಷರ್ ಬೀಳುತ್ತದೆ. ಇದರಿಂದ ಸಣ್ಣ ಕ್ರ್ಯಾಕ್ಸ್ ಉಂಟಾಗಿ ಅವು ನಿಧಾನವಾಗಿ ದೊಡ್ಡದಾಗುತ್ತದೆ. ಈ ರೀತಿ ತುಂಬಾ ಸಲ ಕಂಟಿನ್ಯೂ ಆದಾಗ ಅದು ಮಿಡ್ ಏರ್ ನಲ್ಲಿ ಇರುವಾಗೆ ಫೇಲ್ಯೂರ್ ಆಗಬಹುದು. ಇದೇ ಕಾಮೆಟ್ ಏರ್ ಕ್ರಾಫ್ಟ್ ಗಳಲ್ಲಿ ಆಗಿದೆ ಎಂದು ಇಂಜಿನಿಯರ್ಸ್ ಹೇಳಿದರು. ಈ ಘಟನೆ ಏವಿಯೇಷನ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಪಾಠವಾಯಿತು. ಆಗ ಇಂಜಿನಿಯರ್ಸ್ ತಕ್ಷಣ ಒಂದು ಹೊಸ ಸೊಲ್ಯೂಷನ್ ಕಂಡು ಹಿಡಿದರು. ಅದೇ ಸ್ಕ್ವೇರ್ ವಿಂಡೋಸ್ ಬದಲಿಗೆ ರೌಂಡೆಡ್ ವಿಂಡೋಸ್. ರೌಂಡ್ ಶೇಪ್ ನಲ್ಲಿ ಯಾವುದೇ ಕಾರ್ನರ್ಸ್ ಇರುವುದಿಲ್ಲ, ಅದರಿಂದ ಪ್ರೆಷರ್ ಮತ್ತು ಸ್ಟ್ರೆಸ್ ವಿಂಡೋ ಸುತ್ತಲೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಒಂದು ಜಾಗದಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಟ್ ಆಗುವುದಿಲ್ಲ. ಇದರಿಂದ ಕ್ರ್ಯಾಕ್ಸ್ ಉಂಟಾಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ. ಇದು ಎಷ್ಟೊಂದು ಸಕ್ಸಸ್ ಆಯ್ತಂದ್ರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಬಹುತೇಕ ಎಲ್ಲಾ ಪ್ಯಾಸೆಂಜರ್ ಏರ್ ಕ್ರಾಫ್ಟ್ ಗಳು ರೌಂಡೆಡ್ ವಿಂಡೋಸ್ ಅನ್ನು ಬಳಸುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 5, ಜೀನ್ಸ್ ಪ್ಯಾಂಟ್ಸ್ ನ ದೊಡ್ಡ ಪಾಕೆಟ್ಸ್ ಗಳ ಒಳಗೆ ಇನ್ನೊಂದು ಟೈನಿ ಪಾಕೆಟ್ ಇರುವುದು ನೀವು ಗಮನಿಸಿರುತ್ತೀರಾ? ಇಂದು ಹೆಚ್ಚಿನ ಜನರು ಅದರಲ್ಲಿ ಕಾಯಿನ್ಸ್, ಇಯರ್ಫೋನ್ಸ್ ಅಥವಾ ಚಿಕ್ಕ ವಸ್ತುಗಳನ್ನು ಇಡುತ್ತಾರೆ. ಅದರ ಪ್ರಶ್ನೆ ಏನೆಂದ್ರೆ, ಈ ಟೈನಿ ಪಾಕೆಟ್ ಅನ್ನು ಮೊದಲಿಗೆ ಯಾಕೆ ಮಾಡಲಾಯಿತು? ಇದು ಕೇವಲ ಡಿಸೈನ್ ಅಲ್ಲ, ಇದರ ಹಿಂದೆ 150 ವರ್ಷಗಳಿಗಿಂತಲೂ ಹಳೆಯ ಇತಿಹಾಸ ಅಡಗಿದೆ. 19ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಕೌಬಾಯ್ಸ್, ಮೈನರ್ಸ್ ಮತ್ತು ರೈಲ್ ರೋಡ್ ವರ್ಕರ್ಸ್ ಹೆಚ್ಚು ಜೀನ್ಸ್ ಅನ್ನು ಧರಿಸುತ್ತಿದ್ದರು. ಆ ಟೈಮ್ ಅಲ್ಲಿ ರಿಸ್ಟ್ ವಾಚಸ್ ಅಂದ್ರೆ ಕೈಗೆ ಕಟ್ಟಿಕೊಳ್ಳುವ ವಾಚಸ್ ಇರಲಿಲ್ಲ. ಜನರು ಸಮಯ ನೋಡಲು ಪಾಕೆಟ್ ವಾಚಸ್ ಗಳನ್ನು ಬಳಸುತ್ತಿದ್ದರು. ಈ ವಾಚಸ್ ತುಂಬಾ ಕಾಸ್ಟ್ಲಿ ಮತ್ತು ತುಂಬಾ ಡೆಲಿಕೇಟ್ ಆಗಿದ್ದವು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ವರ್ಕರ್ಸ್ ಕುದುರೆ ಸವಾರಿ ಮಾಡುವಾಗ, ಓಡುವಾಗ ಅಥವಾ ಕಠಿಣ ಕೆಲಸ ಮಾಡುವಾಗ ವಾಚ್ ಸಾಮಾನ್ಯವಾದ ಪಾಕೆಟ್ ನಲ್ಲಿ ಇಟ್ಟರೆ ಅದು ಒಡೆಯುವ ಸಾಧ್ಯತೆ ಇದೆ. ಅದಕ್ಕೆ ಒಂದು ಸೇಫ್ ಪ್ಲೇಸ್ ಬೇಕಾಗಿತ್ತು. ಇದರಿಂದ 1873ಯಲ್ಲಿ ಲೆವಿ ಸ್ಟ್ರಾಸ್ ಅಂಡ್ ಕೋ ಮತ್ತು ಟೈಲರ್ ಜಾಕೋಬ್ ಡೇವಿಸ್ ತಯಾರಿಸಿದ ಮೊದಲ ಬ್ಲೂ ಜೀನ್ಸ್ ಗಳಲ್ಲಿ ಒಂದು ಚಿಕ್ಕ ಪಾಕೆಟ್ ಸೇರಿಸಲಾಯಿತು. ಅದನ್ನು ವಿಶೇಷವಾಗಿ ವಾಚ್ ಪಾಕೆಟ್ ಎಂದು ಕರೆಯಲಾಗುತ್ತಿತ್ತು. ಈ ಪಾಕೆಟ್ ನ ಮೈನ್ ಇಂಟೆನ್ಷನ್ ಏನೆಂದ್ರೆ ಪಾಕೆಟ್ ವಾಚ್ ಅನ್ನು ಸೇಫ್ ಆಗಿ ಹಿಡಿದಿಡುವುದು. ಇದರಿಂದ ವಾಚ್ ಜಾರುವುದಿಲ್ಲ ಮತ್ತು ಡ್ಯಾಮೇಜ್ ಆಗುವ ಸಾಧ್ಯತೆಯು ಕಡಿಮೆಯಾಗುತ್ತಿತ್ತು. ಆ ಟೈಮ್ ಅಲ್ಲಿ ಈ ಡಿಸೈನ್ ಜನರಿಗೆ ತುಂಬಾ ಇಷ್ಟವಾಯಿತು. ನಂತರ ಕಾಲ ಕಲಿಯುತ್ತಿದ್ದ ಹಾಗೆ ರಿಸ್ಟ್ ವಾಚಸ್ ಬಂದವು. ಜನರು ಪಾಕೆಟ್ ವಾಚಸ್ ಗಳನ್ನು ಬಳಸುವುದು ನಿಧಾನವಾಗಿ ಕಡಿಮೆ ಮಾಡಿದರು. ಪಾಕೆಟ್ ವಾಚ್ ಅಗತ್ಯವಿಲ್ಲದಿದ್ದರೂ ಜೀನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆ ಟೈನಿ ಪಾಕೆಟ್ ಅನ್ನು ತೆಗೆದು ಹಾಕಲಿಲ್ಲ, ಯಾಕೆಂದ್ರೆ ಅದು ಜೀನ್ಸ್ ನ ಒಂದು ಐಕಾನಿಕ್ ಡಿಸೈನ್ ಆಗಿತ್ತು. ಇಂದು ಜನರು ಆ ಪಾಕೆಟ್ ಅನ್ನು ಕಾಯಿನ್ಸ್, ಕೀಸ್, USB ಡ್ರೈವರ್ಸ್, ಇಯರ್ಫೋನ್ಸ್, ರಿಂಗ್ಸ್ ಮತ್ತು ಈ ರೀತಿ ಚಿಕ್ಕ ವಸ್ತುಗಳಿಗಾಗಿ ಬಳಸುತ್ತಾರೆ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನಿಮಗೆ ಎಷ್ಟು ಫ್ಯಾಕ್ಟ್ಸ್ ಗೊತ್ತಿತ್ತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಸಿಗೋಣ.